ತೀರಾನೇ ಅಪರೂಪ. ಆದ್ರೆ ಮೈಸೂರಿನ ಅಪ್ಪ ಮಗಳು ಮಾತ್ರ ಒಟ್ಟಿಗೆ ಪದವಿ ಪಡೆಯುವ ಮೂಲಕ ಹೊಸ ಜಾಗತಿಕ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅಪ್ಪ ಪದವಿ ಪಡೆದಿದ್ರೆ ಮಗಳು ಅದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವ ಮೂಲಕ ಅಪ್ಪನನ್ನು ಮೀರಿಸಿದ್ದಾಳೆ. ಬನ್ನಿ ಈ ಅಪರೂಪದ ಫ್ಯಾಮಿಲಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅಪ್ಪ ಮಗಳು ಇಬ್ಬರಿಗೂ ಬಾಹ್ಯಾಕಾಶದ ಬಗ್ಗೆ ಕುತೂಹಲ, ಕಾತರ, ಇನ್ನಷ್ಟು ಮತ್ತಷ್ಟು ಅರಿಯುವ ಹಸಿವು. ಮೈಸೂರಿನ ವಿಜಯನಗರದ ತಂದೆ ಮಗಳಿಬ್ಬರು ಒಟ್ಟಿಗೆ ಪದವಿ ಪಡೆಯುವ ಮೂಲಕ ದಾಖಲೆ ಬರೆದಿದ್ದಾರೆ. ಡಾಕ್ಟರ್ ವಿ ಜಗನ್ನಾಥ್ ಇಸ್ರೋದಲ್ಲಿ ಪರಿಸರ ವಿಜ್ಞಾನಿಯಾಗಿದ್ದವರು. ಮಡದಿ ಶೋಭಾ ಜಗನ್ನಾಥ್ ಮೈಸೂರು ವಿವಿಯ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್. ಮಾಹಿತಿ ತಂತ್ರಜ್ಞಾನದಲ್ಲಿ ಪದವಿ ಪಡೆದಿದ್ದ ಪುತ್ರಿ ಸಹನಾ ಜಗನ್ನಾಥ್ಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಅರಸಿ ಬಂದಿತ್ತು. ಟೆಕ್ಕಿಯಾಗಿ ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡುವುದಕ್ಕಿಂತ ಹಕ್ಕಿಯಂತೆ ಬಾನಂಗಳದಲ್ಲಿ ಹಾರಾಡುವ ಸ್ಪೇಸ್ ಸೈನ್ಸ್ ನಲ್ಲಿ ಸಹನಾಗೆ ಆಸಕ್ತಿ. ಉದ್ಯೋಗದ ಆಫರ್ ಕೈಬಿಟ್ಟು ಬಾಹ್ಯಾಕಾಶ ವಿಜ್ಞಾನದತ್ತ ಚಿತ್ತ ಹರಿಸಿದ ಸಹನಾ ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಮೇನ್ ಆಗಿ ಆ ಸ್ಪೇಸ್ ಒಂದು ಡ್ರೈವ್ ಬಂದಿದ್ದು ಅಪ್ಪನಿಂದ. ಅಪ್ಪ ಇಸ್ರೋಗೆ ಹೋಗ್ತಿದ್ದಾಗ ಚಿಕ್ಕದಿಂದನೂ ಹೋಗ್ತಾ ಇದ್ದೆ ಅವ್ರ ಜೊತೆಗೆ. ಆ ಬಿಲ್ಡಿಂಗ್, ಇಸ್ರೋ ಬಿಲ್ಡಿಂಗ್ ಒಳಗಡೆ ಹೋದ್ರೆ ಒಂದು ದೊಡ್ಡ ರಾಕೆಟ್ ಇದೆ ಮಧ್ಯದಲ್ಲಿ. ಆ ರಾಕೆಟ್ ನೋಡೋರು ಅನ್ಸೋದು ಏನಾದ್ರು ಮಾಡಬೇಕು ಇದೊಂದು ಏರಿಯಾಲಿ ಅಂತ ಅನ್ನಿಸ್ತಿತ್ತು. ಅದೊಂದು ಚಿಕ್ಕದಿಂದನೂ ಅಪ್ಪ ಸ್ಟಿಕ್ಕರ್ಸ್ ಅಂತೆ ಅದೆಲ್ಲ ತಂದು ಕೊಡ್ತಿದ್ರು. ಅವಾಗಿಂದನೇ ಒಂದು ಖುಷಿ ಇತ್ತು, ಸ್ಪೇಸ್ ಅಂತ ಏನಾದ್ರು ಮಾಡ್ಬೇಕಂತ. ಬೆಂಗಳೂರಿನ ಇಸ್ರೋದಲ್ಲಿ ಡಾಕ್ಟರ್ ವಿ ಜಗನ್ನಾಥ್ ಪರಿಸರ ವಿಜ್ಞಾನಿಯಾಗಿ 25 ವರ್ಷ ಕೆಲಸ ನಿರ್ವಹಿಸಿದ್ದಾರೆ. ಹಾಲಿ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವಿಜ್ಞಾನದ ಬಗ್ಗೆ, ಅದರಲ್ಲೂ ಪರಿಸರ ವಿಜ್ಞಾನ ಹಾಗೂ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಕುತೂಹಲ ಮೂಡಿಸುವ ನಿಟ್ಟಿನಲ್ಲಿ ಹಲವಾರು ಚಟುವಟಿಕೆಗಳನ್ನು ನಡೆಸಿದ ಹೆಗ್ಗಳಿಕೆ ಇವರದ್ದು. ಕಲಿಕೆಯ ಹಂಬಲ ಸಾಧಿಸುವ ಹುಮ್ಮಸ್ಸಿನೊಂದಿಗೆ ಅಧ್ಯಯನಕ್ಕಿಳಿದ ಜಗನ್ನಾಥ್ ಫೆಬ್ರವರಿಯಲ್ಲಿ ದಕ್ಷಿಣ ಆಸ್ಟ್ರೇಲಿಯಾದ ವಿವಿ ಅಡಿಲೇಡ್ನಲ್ಲಿ ಪದವಿ ಪಡೆದಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಿವಿಯ 2ನೇ ತಲೆಮಾರಿನ ಮೊದಲ ಪದವೀಧರ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಜನವರಿ ಫೆಬ್ರವರಿ 2011ರಲ್ಲಿ ಯೂನಿವರ್ಸಿಟಿ ಆಫ್ ಸೌತ್ ಆಸ್ಟ್ರೇಲಿಯಾ ಅಡಿಲೇಡ್ನಲ್ಲಿ ನಾನು ಒಂದು 5 ವಾರಗಳ ಒಂದು ಸಮ್ಮರ್ ಸ್ಕೂಲ್ ಹೋಗಿದ್ದೆ, ಸ್ಪೇಸ್ ಪ್ರೋಗ್ರಾಮ್. ಅಲ್ಲಿ ನಾ ಗ್ರಾಜ್ಯುಯೇಟ್ ಆದೆ. ನನ್ನ ಮಗಳು 1 ಸೆಪ್ಟೆಂಬರು ಸ್ಟ್ರಾಸ್ಬರ್ಗಲ್ಲಿ ಫ್ರಾನ್ಸಲ್ಲಿ ಗ್ರಾಜ್ಯುಯೇಟ್ ಆದರು. ಹೀಗಾಗಿ ಒಂದು ವಿನೂತನವಾದಂಥ ಒಂದು ದಾಖಲೆ ಸೃಷ್ಟಿ. ಹೀಗೆ ತಂದೆ ಮಗಳು ಒಂದೇ ವಿಶ್ವವಿದ್ಯಾನಿಲಯದಲ್ಲಿ ಒಂದೇ ವರ್ಷ ಪದವಿ ಪಡೆದಿರುವುದು ಅಪರೂಪಗಳಲ್ಲಿ ಅಪರೂಪ. ಡಾಕ್ಟರ್ ಜಗನ್ನಾಥ್ ಈ ವರ್ಷದ ಜನವರಿ ಮತ್ತು ಫೆಬ್ರವರಿಯಲ್ಲಿ ಪದವಿ ಪಡೆದರೆ ಮಗಳು ಸಹನಾ ಜಗನ್ನಾಥ್ ಸೆಪ್ಟೆಂಬರ್ನಲ್ಲಿ ಅದೇ ವಿವಿಯ ಸ್ನಾತಕೋತ್ತರ ಪದವಿ ಪಡೆದರು. ಬಾಹ್ಯಾಕಾಶ ವಿಜ್ಞಾನದಲ್ಲಿ ವಿಪುಲ ಉದ್ಯೋಗಾವಕಾಶಗಳಿವೆ. ಯುವಜನತೆ ಈ ನಿಟ್ಟಿನಲ್ಲಿ ಆಸಕ್ತಿ ತಾಳಬೇಕು ಅನ್ನೋದು ಅಪ್ಪ ಮಗಳ ಒಕ್ಕೊರಳ ಅಭಿಪ್ರಾಯ. ಇದೊಂದು ಅಪರೂಪದ ಫ್ಯಾಮಿಲಿ. ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿ ಪ್ರಾರಂಭವಾಗಿ 25 ವರ್ಷ ಕಳೆದಿದೆ. ಈ 25 ವರ್ಷದಲ್ಲಿ ಒಂದೇ ಕುಟುಂಬದ ಅಂದ್ರೆ ತಂದೆ ಮಗಳು ಅಥವಾ ತಾಯಿ ಮಗಳು ಒಟ್ಟಾಗಿ ಡಿಗ್ರಿಯನ್ನ ಮಾಡಿದ್ದು ತೀರಾ ವಿರಳ. ಇಂತಹ ಒಂದು ವಿರಳವನ್ನ ಮೈಸೂರಿನ ಈ ತಂದೆ ಮಗಳು ಜೋಡಿ ಮಾಡಿದ್ದಾರೆ. ಆ ಮೂಲಕ ಮೈಸೂರಿನ ಈ ತಂದೆ ಮಗಳು ಹೊಸ ಇತಿಹಾಸವನ್ನ ಬರ್ತಿದ್ದಾರೆ. ಮೈಸೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಮಹೇಶ್, ಸಮಯ ನ್ಯೂಸ್.